ಈ ದಿನ 2000 ತಾರೀಖು 15/1/2026 ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಈ ದಿನ ಬೆಳಗ್ಗೆ ಹೋಮ ಹವನ ಮತ್ತು ಅಮ್ಮನವರಿಗೆ ಕಬ್ಬಿನ ಅಲಂಕಾರ. ಈ ದಿನ ಸಂಜೆ 6:30 ಅಷ್ಟೊತ್ತಿಗೆ ಸಂಕ್ರಾಂತಿ ಹಬ್ಬ, ದನಗಳ ಒಂದು ಕಿಚಾಯಿಸುವ ಹಬ್ಬ. ಇದು ಒಂದು ಸುಗ್ಗಿ ಹಬ್ಬ, ವರ್ಷದ ಮೊದಲು ಬರುವಂಥ ಈ ರೈತರ ಸುಗ್ಗಿ ಹಬ್ಬ. ಈ ಸಮಯದಲ್ಲಿ ರೈತರು ಹುಲ್ಲು ವರ್ಷದಿಂದ ಬೆಳೆದಂಥ ದವಸ ಧಾನ್ಯಗಳನ್ನು ಒಕ್ಕಣೆ ಮಾಡಿ ಕಳದಲ್ಲಿ ರಾಶಿ ಪೂಜೆ ಮಾಡಿ ಮತ್ತು ಈ ದನಗಳಿಗೆ ಈ ಸಂಕ್ರಾಂತಿ ಹಬ್ಬದ ದಿನ ಪೂಜಾ ಪುನಸ್ಕಾರಗಳನ್ನು ಮಾಡಿ ಕಿಚಾಯಿಸಿ ಸಂಭ್ರಮಿಸುವಂಥ ಸುಗ್ಗಿ ಹಬ್ಬ ಇದು. ಈ ದಿನ ಕೆಂಕೇರಮ್ಮ ದೇವಾಲಯ ಟ್ರಸ್ಟ್ನ ವತಿಯಿಂದ ನಾಡ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಎಲ್ಲ ಈ ಭಾಗದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜನರು ದನಗಳು ಸಾಕಿರುವಂಥವರು ದನಗಳನ್ನ ತಾವು ಬಂದು ಇಲ್ಲಿ ಕಿಚಾಯಿಸುವಂಥ ಕಾರ್ಯಕ್ರಮ ಇದೆ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಎಲ್ಲರೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಪಶುಗಳಿಗೆ ಮತ್ತು ಜನಗಳಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೆಂಕೇರಮ್ಮ ದೇವಸ್ಥಾನದ ವತಿಯಿಂದ ಜನಗಳ ಕಿಚ್ಚಾಯಿಸುವ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಸಂಕ್ರಾಂತಿ ಹಬ್ಬದ ವಿಶೇಷ ಏನೆಂದರೆ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಬೆಳೆಗಳು ತುಂಬ ಚೆನ್ನಾಗಿ ಆಗಿದೆ. ಈ ಹೊಸ ವರ್ಷದಲ್ಲಿ ಕಬ್ಬು, ಕಡಲೆಕಾಯಿ, ಬೆಲ್ಲ, ಎಳ್ಳು ಎಲ್ಲವನ್ನು ಜನಗಳಿಗೆ ನಾವು ಹಂಚಿ ನಾವು ಸಂಭ್ರಮದಿಂದ ಎಳ್ಳು ಬೆಲ್ಲವನ್ನು ಕೊಟ್ಟು ನಾವು ಒಳ್ಳೆಯ ಮಾತುಗಳನ್ನ ಅಂತ ಆಶಿಸ್ತೇನೆ. ಮತ್ತು ಈಗ ಮೊದಲಿಗಿಂತ ಜನಗಳು ಕಡಿಮೆ ಆಗಿದೆ, ಜನಗಳೇ ಜಾಸ್ತಿ ಆಗಿದ್ದಾರೆ. ಮತ್ತು ಕಾರಣ ಏನಂದರೆ ಈ ದನಕರುಗಳು ಸಾಕೋದು ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿ ರೈತರು ಮೇವು ಕೊಡ್ತಾ ಇಲ್ಲ. ಹಾಗಾಗಿ
ಅಂದ್ಕೊಂಡಿದ್ದೆ